ಕೈವಾಡದ, ಪ್ರಗತಿಶೀಲ ಕೈವಾಡದ, ಇನ್ನೊಬ್ಬ ಯಾರು ಕೈವಾಡಿಲ್ರಿ. ಇಲ್ಲಿ ಯಾರೂ ಧರ್ಮಸ್ಥಳದ ಹೆಸರನ್ನು ಕೆಡಿಸ್ಬೇಕಪ್ಪ, ಅದರ ಹೆಸರನ್ನು ಕೆಡಿಸಿದ್ರೆ ಹಿಂದುತ್ವಕ್ಕೆ ಪೆಟ್ಟು ಬೀಳ್ತದೆ ಯಾರೂ ತಿಳ್ಕೊಂಡಿಲ್ಲ. ಮತ್ತು ಮಾಡಿದಂಥ ವ್ಯಕ್ತಿ ಏನದ, ಇವರೇನು ಆರೋಪ ಮಾಡ್ತಾಯಿದ್ದಾರೆ, ಆ ವ್ಯಕ್ತಿ ಇದು ಮಾಡಬಾರ್ದಾಗಿತ್ತು ಅನ್ನೋದು ಅಷ್ಟೇ ಸತ್ಯದ. ತಪ್ಪು ಮಾಡಿದವ್ರು ಯಾರೂ ಇರಲಿ. ಇವತ್ತು ಈ ದೇಶದ ರಾಷ್ಟ್ರಪತಿ ಇರಲಿ, ಪ್ರಧಾನಿ ಇರಲಿ, ನಾವಿರಲಿ, ನೀವಿರಲಿ, ತಪ್ಪು ಅದು. ಆ ತಪ್ಪಿಗೆ ಶಿಕ್ಷೆ, ಅದಕ್ಕೆ ಕಾನೂನು ದೊಡ್ಡದು ಅಂತೇಳಿ, ಅದಕ್ಕೆ ನ್ಯಾಯಾಂಗ ದೊಡ್ಡದು ಅಂತೇಳಿ, ಆ ನ್ಯಾಯಾಂಗವನ್ನು ಒಳಗೊಂಡಂತಹ ಸಂವಿಧಾನ ದೊಡ್ಡದು ಅಂತ ಹೇಳುವಂಥದ್ದು. ಆರ್ ಅಶೋಕ್ರಂಥ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಈ ರೀತಿ ಮಾತಾಡೋದ್ರಿಂದಾಗಿ ಸರ್ ಇನ್ನೂ ಅನಿಸ್ತದೆ ಪ್ರಾಮಾಣಿಕರಿಗೆ, ಅಲ್ಲಪ್ಪ ಇವರು ಯಾರು ಪರ ಇದ್ದಾರೆ, ಏನಿದು ಅಂತ. ನ್ಯಾಯದ ಪರವಾಗಿರ್ಬೇಕಂತ ಆರ್ ಅಶೋಕ್ ಆಗಿರ್ಬೋದು, ಅಥವಾ ಬಿ ಜೆ ಪಿಗರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು. ಇವತ್ತು ಮೂರೂ ಪಾರ್ಟಿಗಳು ಹೆಚ್ಚಾಗಿ ಇಲ್ಲಿ ಗಮನಿಸ್ಬೇಕಾದ್ದೇನಪ್ಪ ಅಂದ್ರೆ, ಯಾವುದೇ ಪಕ್ಷ ಇವತ್ತು ಇಲ್ಲಿ ಅಗೆತ ಮಾಡಬೇಕು, ಮತ್ತೇನೋ ಮಾಡಬೇಕು, ಇಲ್ಲೇ ಈ ಒಂದು ಅನ್ಯಾಯಗಳು ನಡೆದಿದ್ದಾವ, ಹೆಣ್ಮಕ್ಳ ಕೊಲೆಗಳಾಗಿದ್ದಾವ ಅನ್ನೋದರ ಪರವಾಗಿ ಯಾವ ಪಕ್ಷನೂ ಇಲ್ಲೇ ಒಂದು ನಿರ್ಣಾಯಕವಾದ ನಿರ್ಣಯ ತೆಗೆದುಕೊಂಡಿಲ್ಲ. ಅದು ಈ ಸಲ ಏನಾಗ್ಯದಪ್ಪ ಅಂದ್ರೆ, ಇಡೀ ದೇಶದ ಜನ, ಇಡೀ ರಾಜ್ಯದ ಜನ, ಇಡೀ ಅಂತಾರಾಷ್ಟ್ರೀಯ ಜನ, ಇಡೀ ಮೀಡಿಯಾ ಬೆನ್ನತ್ತದ, ಕೈ ತೊಗೊಂಡು ಬೆನ್ನತ್ತದ. ನಡೀರಪ್ಪ, ಐದನೇ ಈ 5 ದಿವಸ ತೊಗೊಂಡ್ರು. ನಿಮಗೆ ಗೊತ್ತದ, ಜುಲೈ 3ಕ್ಕೆ ಬಂದಂಥ ನಾಮಧೇಯ ಇವತ್ತಿನವರೆಗೆ, ಇವತ್ತು ಎಷ್ಟು ತಾರೀಕು 30, ಎಷ್ಟು ದಿನಗಳು ಜಕ್ಕೊಂಡು ಬಂದರು. ಈಗ ನೀವು ನಿನ್ನೆದಷ್ಟೇ ಶುರು ಮಾಡಿದ್ದಾರೆ. ಪ್ರಕಾಶ್ ಜಹಾರಿ, ಗುದ್ದಲಿ ಅಥವಾ ಮತ್ತೇನೋ JCB ಇವೆಲ್ಲ ಹಚ್ಕೊಂಡು ಮಾಡ್ತಾಯಿದ್ದಾರೆ ಪ್ರಯತ್ನ. ಸಂತೋಷ ಪಡುವಂಥದ್ದು ಏನಪ್ಪ ಅಂದ್ರೆ, SIT ಅವರು ಮಾಡ್ತಾಯಿದ್ದಾರೆ, ಪ್ರಾಮಾಣಿಕ ಮಾಡ್ತಾಯಿದ್ದಾರೆ. ಅವರು ಅವರಿಗೆ ಯಶಸ್ಸು ಸಿಗಲಿ, ಅಥವಾ ಆ ಒಬ್ಬ ಏನು ಮುಸುಕ್ದಾರಿ ಇದ್ದಾರಲ್ಲ ಅವನು ಯಶಸ್ಸು ಸಿಗಲಿ, ಅಥವಾ ಅವನು ಪ್ರಾಮಾಣಿಕವಾಗಿ ಹೇಳಿದರೆ ಅನಿಶ್ಚಿತ ಇರ್ತಾವೆ. ಏನೋ ಒಂದು ಸ್ವಲ್ಪ ಸ್ಥಾನಾಂತರ ಆಗಿರ್ಬೋದು, ಹೋಗೋದ ಮೇಲೆ ಸರಿತದ ಭೂಮಿ ಗೋಲಾಕಾರ ಇರುವುದರಿಂದ, ತಿರುವುದರಿಂದ, ತನ್ನ ಮೈ ಸುತ್ತ